ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಬಂದು ಗರಂ ಮಸಾಲ ಮತ್ತು ಟೇಸ್ಟಿಂಗ್ ಪೌಡರು ಎರಡೂ ಒಂದೇ. ಯಾವುದೇ ನಾನ್ ವೆಜ್ ಮಾಡಲಿ ಈ ಒಂದು ಪೌಡರ್ ಇದ್ದರೆ ಸಾಕು, ಅಷ್ಟು ರುಚಿಯಾಗಿ ಆಗುತ್ತೆ. ಈ ಪೌಡರ್ 1 ಸ್ಪೂನ್ ಹಾಕ್ಕೊಂಡು ಬಿರಿಯಾನಿ, ಚಿಕನ್, ಮಟನ್ ಯಾವುದೇ ರೆಸಿಪಿ ಮಾಡಲಿ ಹೋಟೆಲ್ಗಿಂತ ಕಮ್ಮಿ ಇಲ್ಲ, ಅಷ್ಟು ರುಚಿ ಕೊಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು 5-6 ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು ಜಾಕಾಯಿ ತೊಗೊಂಡಿದ್ದೀನಿ, 100 ಗ್ರಾಮಷ್ಟು ಧನಿಯಾ ತೊಗೊಂಡಿದ್ದೀನಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ಸೇರಿ 50 ಗ್ರಾಮ್ ತೊಗೊಂಡಿದ್ದೀನಿ, ಸೋಂಪು 1-2 ಸ್ಪೂನು, ಕಲ್ಲುವು 10 ಗ್ರಾಮಷ್ಟು ತೊಗೊಂಡಿದ್ದೀನಿ, ಜೀರಿಗೆ ಒಂದು 25 ಗ್ರಾಮಷ್ಟು, 20 ಗ್ರಾಮಷ್ಟು ಮರಾಠಿ ಮೊಗ್ಗು ಚಿಕ್ಕ ತೊಗೊಂಡಿದ್ದೀನಿ, 20 ಗ್ರಾಮಷ್ಟು ಸ್ಟಾರ್ ಹೂವು, ಚಕ್ಕೆ ಒಂದು 20 ಗ್ರಾಮು, ಮೆಣಸು ಒಂದು 3 ಸ್ಪೂನಷ್ಟು, ಏಲಕ್ಕಿ ಒಂದು 10 ಗ್ರಾಮಷ್ಟು, ಲವಂಗ ಒಂದು 10 ಗ್ರಾಮು, ಜಾವಿತ್ರಿ ಒಂದು 10 ಗ್ರಾಮು. ನಾನೀಗ ಒಂದು ಬಾಣಲೆ ಇಟ್ಕೊಂಡು ಧನಿಯಾ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋತೀನಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು. ಧನಿಯಾ ಸಿಹಿಯಾಗಿ ಬಿಡಬಾರ್ದು, ಕೆಂಪಗಾಗೋವರೆಗೂ ಲೋ ಫ್ಲೇಮಲ್ಲೇ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಈಗ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಆರಕ್ಕೆ ಇಡ್ತೀನಿ. ನೋಡಿ, ಕೆಂಪಗಾಗೋವರೆಗೂ ಹುರಿದಿದ್ದಾಗಿದೆ. ಈ ಥರ ಹುರ್ಕೋಬೇಕು, ಸ್ವಲ್ಪನೂ ಸಿಹಿಬಾರ್ದು. ನಾನೀಗ ಅದೇ ಬಾಣಲಿಗೆ ಜೀರಿಗೆ, ಸೋಂಪು, ಕಾಳುಮೆಣಸು ಈ ಮೂರನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಇವನ್ನು ಅಷ್ಟೇ ಕೆಂಪಗಾಗೋವರೆಗೂ ಹುರಿಬೇಕು. ಈ ಮೂರನ್ನು ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಧನಿಯಾ ಜೊತೆಗೆ ಹಾಕ್ಬಿಟ್ಟು ಆರಕ್ಕಿಡ್ತೀನಿ. ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದನ್ನು ಅಷ್ಟೇ. ಇವೆಲ್ಲ ಆರಿದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ನಾನೀಗ ಅದೇ ಬಾಣಲಿಗೆ ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಏಲಕ್ಕಿ, ಲವಂಗ, ಚಕ್ಕೆ, ಜಾಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು 1 ನಿಮಿಷ ಹುರ್ಕೊಂಡ್ರೆ ಸಾಕು, ಏನು ಜಾಸ್ತಿ ಹುರಿಯೋ ಆಗಿಲ್ಲ. ಇದನ್ನು 1 ನಿಮಿಷ ಅಥವಾ 2 ನಿಮಿಷ ಹುರ್ಕೊಂಡ್ರೆ ಸಾಕು, ಬೆಚ್ಚಗಾಗಬೇಕು, ಅಷ್ಟೇ ಸಾಕಿದು. ಈಗ ಇದೆಲ್ಲ ಹುರಿದಿದ್ದಾಗಿದೆ. ಈಗ ಧನಿಯಾ ಜೊತೆಗೆ ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಡೋಣ. ನಾನೀಗ ಕಲ್ಲು ಹಾಕ್ಕೊಳ್ತಿದ್ದೀನಿ. ಕಲ್ಲು ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ. ನಾನು ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ, ಒಂದು 5-6. ಇದನ್ನು ಸುಮ್ಮನೆ ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಉರಿಬಾರ್ದು. ಈಗ ನೋಡಿ, ಇದು ಆಗಿದೆ. ಇದು ಅದ್ರ ಜೊತೆಗೆ ಹಾಕ್ಕೊಂಡು ಆರಕ್ಕಿಡ್ತೀನಿ. ಈಗ ಅದೇ ಬಾಣಲಿಗೆ ಖಾರದ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಜೊತೆಗೇ ನಾನು ಜಾವಿತ್ರಿನೇ ಹಾಕ್ಕೊಂಡು ಹುರ್ಕೊಳ್ತೀನಿ. ಪ್ರತಿಯೊಂದು ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡೇ ಇದು ಪುಡಿ ಮಾಡ್ಕೋಬೇಕು. ನಾನು ಮೆಣಸಿನ್ಕಾಯಿಗೂ ಅಷ್ಟೇ ಎಣ್ಣೆ ಹಾಕ್ದಂಗೆ ಹುರಿತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡೇ ಹುರಿಬೇಕು. ಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ಸಿಹಿಬಾರ್ದು, ಇಲ್ಲಾಂದರೆ ಪುಡಿ ಚೆನ್ನಾಗಾಗಲ್ಲ. ಮೆಣಸಿನ್ಕಾಯಿ ಮತ್ತು ಜಾವಿತ್ರಿ ಹುರಿದಿದ್ದಾಗಿದೆ. ಇದನ್ನು ಸಪ್ರೇಟ್ ತಟ್ಟೆಗೆ ಹಾಕ್ಕೊಂಡು ಆರಕ್ಕಿಡ್ತೀನಿ. ಈ ಮೆಣಸಿನ್ಕಾಯಿ ಎಲ್ಲ ಆರಿದ್ಮೇಲೆ ಇದು ಸಪ್ರೇಟ್ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮೆಣಸಿನ್ಕಾಯಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈಗ ಆರಕ್ಕಿಟ್ಟಿದ್ವಲ್ಲ ಧನಿಯಾ ಎಲ್ಲ ಇದಕ್ಕೆ ಹಾಕೊಂಡು ಒಂದು ಸರಿ ಮಿಕ್ಸಿ ಮಾಡ್ಕೋಬೇಕು.
ಈಗ ಎಲ್ಲ ಆರಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸರಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಮಿಕ್ಸಿ ಮಾಡ್ಕೊಂಡಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನಾನ್ ವೆಜ್ಗಂತೂ ಸೂಪರಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನಾನೀಗ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಜರಡಿ ಮಾಡಬೇಕು. ಏಕೆಂದರೆ ನಾವು ಪಲಾವ್ ಎಲೆ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ನಾವು ಜರಡಿ ಮಾಡ್ಕೋಬೇಕು. ನೋಡಿ ಜರಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ನಾನ್ ವೆಜ್ಜು ಅಡುಗೆ ಮಾಡಲಿ ಇದೊಂದು ಸ್ಪೂನ್ ಹಾಕಿದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ಬಿರಿಯಾನಿಗಂತೂ ಮಾಡಿಸಿದ ಪೌಡ್ರಿದು. ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ, ಟೇಸ್ಟಿಂಗ್ ಪೌಡ್ರು ಎಲ್ಲ ಒಂದೇ ಥರ ಇರುತ್ತೆ ಈ ಪೌಡ್ರು. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.